ಮೈಕಲ್ ಅವ್ರಿಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದು ಗೊತ್ತಾಗಿದೆ. ಅಂದ್ರೆ ಮೈಕಲ್ ಕನ್ನಡ ಯಾರಿಗೆ ಬರಲ್ಲ ಅಂತ ಹೇಳಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಆದಷ್ಟು ಬೇಗ. ಇವಾಗ ಅವರು ಕನ್ನಡ ತುಂಬಾ ಚೆನ್ನಾಗಿ ಕೂಡ ಓದ್ತಾರೆ. ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು ನಿಮ್ಗೆ ಓದೋ ಅಂತದ್ದು, ಅದರಲ್ಲಿ ತುಂಬಾ ಚೆನ್ನಾಗಿ ಓದಿದ್ರು. ಅಂದ್ರೆ ಏನಾದ್ರು ಸ್ಟ್ರಾಟಜಿ ಮಾಡ್ತಿದಾರ ಮೈಕಲ್ ಅವರು ಕನ್ನಡ ಒಂದು ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಬರ್ದಿದ್ರು ಅನ್ಸುತ್ತೆ ಅಲ್ವಾ? ಇಲ್ಲ, ಅವ್ರು ಕನ್ನಡದಲ್ಲಿ ಓದಿದ್ರಲ್ಲ, ಹಾಗಾಗಿ ನೋಡೋರಿಗೆ ಅದು ಹಂಗ್ ಕಾಣಿಸಿದೆ. ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ನಿಮ್ಗೆ ಪೇಪರ್ ಅಲ್ಲಿ ಏನ್ ಬರ್ದಿತ್ತು ತೋರ್ಸಿದ್ರಾ? ಇಲ್ಲ ಅಲ್ಲ, ಇಲ್ಲ ಇಲ್ಲ, ಆ ರೀತಿ ನೆಟ್ಟಿಗರು ನೆಟಿಸನ್ಸ್ ಕ್ವೆಶ್ಚನ್ ಮಾಡಿರೋದು. ಸೊ ಇದಕ್ಕೆ ನಿಮ್ಮ ಆನ್ಸರ್ ಏನು? ಸೊ ಮೈಕಲ್ ಇದಾನಲ್ಲ, ಮೈಕಲ್ಗೆ ಇರೋ ಮೆಮೊರಿ ನನ್ನ ಲೈಫಲ್ಲಿ ಯಾರಿಗೂ ನೋಡಿಲ್ಲ. ಅಂದ್ರೆ ತುಂಬಾ ಕ್ರೇಜಿ ಮೆಮೊರಿ ಅದು. ಅಂದ್ರೆ ಯಾವುದೋ 2 ವಾರದಿಂದ ಇಲ್ಲ 3 ವಾರದಿಂದ ಬಿಗ್ ಬಾಸ್ ಯೂಸ್ ಮಾಡಿರೋ ವರ್ಡನ್ನ ಸೇವಿ ಯಾವುದೋ ಉಸ್ತುವಾರಿನೋ ಕುತಂತ್ರಿನೋ ಅದನ್ನ ಯಾವುದೋ ಫೈಟಲ್ಲಿ ಯೂಸ್ ಮಾಡ್ತಾವ ನಾವು. ಅಷ್ಟು ಮೆಮೊರಿ ಇದೆ ಮತ್ತು ತುಂಬ ಶಾರ್ಪ್ ಇದ್ದಾನೆ. ಸ್ಟಾರ್ಟಿಂಗಲ್ಲಿ ಅವ್ನು ಮೆದ್ಲು ಕೊಟ್ಟು ಕಳಿಸಿದ್ರು, ನೀನು ಮೆದ್ಲು ಯೂಸ್ ಮಾಡ್ತಾ ಇಲ್ಲ ಅಂತ. ಅವ್ನು ಫಸ್ಟಿಂದ ಅವ್ನು ಮೆದ್ಲು ಯೂಸ್ ಮಾಡ್ತಾ ಇದ್ದಾನೆ, ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ, ಈಗ ಗೊತ್ತಾಗ್ತಾ ಇದೆ. ಸೊ ಮೈಕಲ್ ಎಲ್ಲೂ ನಾಟಕ ಮಾಡಿಲ್ಲ, ಮೈಕಲ್ ಎಲ್ಲೂ ನಂಗೆ ಕನ್ನಡ ಬರಲ್ಲ ಅಂತ ನಾಟಕ ಮಾಡಲಿಲ್ಲ. ಅವ್ನು ಅಲ್ಲೇ ಬಂದು ಕಲ್ತಿರೋದು. ಸ್ಟಾರ್ಟಿಂಗಲ್ಲಿ ನಾನು ಅವ್ನು ಮಾತಾಡೋತ್ತಿಗೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಿದ್ದು, ನಮ್ಗೆ ಕನೆಕ್ಟ್ ಆಗಿದ್ದು. ಹಾಗೆ ಹೋಗ್ತಾ ಹೋಗ್ತಾ ಅವ್ನ ಭಾಷೆನ ಕಲ್ತ. ಆ್ಯಂಡ್ ಅದು ಅವ್ನ ಸ್ಕಿಲ್ಲು, ಅವ್ನ ಟ್ಯಾಲೆಂಟು. ಕೆಲವ್ರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಟ್ಯಾಲೆಂಟ್ ಇರುತ್ತೆ. ತುಂಬ ಟ್ಯಾಲೆಂಟ್ ಇರೋರನ್ನ ಫ್ರಾಡ್ಗಳು ಅನ್ನೋದು ತಪ್ಪಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.